ಎಲ್ಲರಿಗೂ, ಸಾಮ್ರಾಟ್ ಟಿವಿಯ ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ರಾಶಿಕಾ ಕರಾವಳಿ. ಯುಗದ ಆದಿ ಅಂದ್ರೆ ಹೊಸ ವರ್ಷದ ಹೊಸ ಯುಗದ ಆರಂಭವೇ ನಮ್ಮ ಈ ಯುಗಾದಿ. ಇಡೀ ಸೃಷ್ಟಿಗೆ ಈ ದಿನ ಹೊಸ ವರ್ಷ ಎಂದು ಪ್ರಕೃತಿ ಕೂಡ ಸಾರಿ ಸಾರಿ ಹೇಳುವ ಹಬ್ಬವೇ ಯುಗಾದಿ ಹಬ್ಬ. ನಮ್ಮ ಭಾರತೀಯ ನಾಗರಿಕತೆಯಲ್ಲಿ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬ, ಪೂಜೆ, ಆಚರಣೆಗಳ ಹಿಂದೆಯೂ ಬಲವಾದಂತ ವೈಜ್ಞಾನಿಕ ಕಾರಣವಿದ್ದೇ ಇರುತ್ತೆ. ಪ್ರಪಂಚದ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲೆಲ್ಲ ಹೊಸ ವರ್ಷವನ್ನ ಜನವರಿ 1ರಂದು ಆಚರಿಸುತ್ತಾರೆ. ಆದರೆ ನಮ್ಮ ಭಾರತೀಯರಿಗೆ ಅದು ಕ್ಯಾಲೆಂಡರ್ ಬದಲಾವಣೆಯ ದಿನವಷ್ಟೇ. ಪಕ್ಷಿಗಳಲ್ಲಿ ನವಿಲು, ಪ್ರಾಣಿಗಳಲ್ಲಿ ಮಾನವ ಹಾಗೂ ಋತುಗಳಲ್ಲಿ ವಸಂತ ಋತು ಶ್ರೇಷ್ಠವಾಗಿರುವಂತೆ ಹಬ್ಬಗಳಲ್ಲಿ ಯುಗಾದಿ ಹಬ್ಬವೇ ಸರ್ವಶ್ರೇಷ್ಠವಾದ ಹಬ್ಬವಾಗಿದೆ. ಯುಗಾದಿ ಎಂಬ ಪದದ ಅರ್ಥವೇ ಆಗಿದೆ ನೋಡಿ. ಯುಗ ಮತ್ತು ಆದಿ ಈ ಎರಡು ಪದಗಳ ಸಂಯೋಜನೆಯೇ ಯುಗಾದಿ. ಯುಗ ಎಂದರೆ ಸೃಷ್ಟಿ ಮತ್ತು ಆದಿ ಎಂದರೆ ಆರಂಭ. ಯಾಕೆ ಇದು ಯುಗದ ಆದಿ ಅಥವಾ ಸೃಷ್ಟಿಯ ಆರಂಭದ ದಿನ ಅಂತ ಕರೆಸಿಕೊಳ್ಳುತ್ತೆ ಅಂದ್ರೆ, ಮನುಷ್ಯರಷ್ಟೇ ಅಲ್ಲದೆ ಇಡೀ ಸೃಷ್ಟಿಯೇ ಹೊಸತನವನ್ನ ಕಾಣುವಂತ ದಿನವಾಗಿದೆ. ಇನ್ನು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಹಿಂದೆ ಸೋಮಕಾಸುರ ಎಂಬ ರಾಕ್ಷಸ ವೇದಗಳನ್ನ ಕದ್ದೊಯ್ದು ಸಾಗರದ ಆಳದಲ್ಲಿ ಬಚ್ಚಿಡ್ತಾನೆ. ಆಗ ಮಹಾವಿಷ್ಣು ಮತ್ಸ್ಯಾವತಾರಿಯಾಗಿ ಸೋಮಕಾಸುರನನ್ನ ವಧೆ ಮಾಡಿ ವೇದಗಳನ್ನ ಕಾಪಾಡಿ ತಂದು ಬ್ರಹ್ಮದೇವರಿಗೆ ಕೊಡ್ತಾರೆ. ಮತ್ತು ಆ ದಿನ ವಸಂತ ಋತುವಿನ ಚೈತ್ರ ಮಾಸದ ಮೊದಲ ದಿನವಾಗಿರುತ್ತೆ. ವೇದಗಳನ್ನ ರಕ್ಷಿಸಲ್ಪಟ್ಟ ಚೈತ್ರ ಶುದ್ಧ ಪೌರ್ಣಮಿಯ ಅದೇ ದಿನದಂದು ಬ್ರಹ್ಮದೇವ ಸೃಷ್ಟಿ ಕಾರ್ಯವನ್ನ ಆರಂಭ ಮಾಡ್ತಾರೆ. ಹಾಗೂ ಇದೇ ಪೌರ್ಣಮಿಯ ದಿನವೇ ಸೂರ್ಯ ತನ್ನ ಮೊದಲ ಕಿರಣವನ್ನ ಭೂಮಿಗೆ ಹರಿಸಲು ಆರಂಭಿಸುತ್ತಾನೆ. ಹಾಗಾಗಿಯೇ ಯುಗಾದಿ ಸೃಷ್ಟಿಯ ಆರಂಭದ ದಿನ ಅಂತ ಕರೆಸಿಕೊಳ್ಳುತ್ತೆ. ಮಹಾವಿಷ್ಣು ಮತ್ಸ್ಯಾವತಾರಿಯಾಗಿ ವೇದಗಳನ್ನ ರಕ್ಷಿಸಿದ ಈ ಪುರಾಣವೇ ಭೂಮಿಯ ಉಗಮ ಮತ್ತು ಜೀವರಾಶಿಗಳ ಜನನಕ್ಕೆ ಕಾರಣವಾಯಿತು ಎಂಬುದನ್ನ ನಾವು ದಶಾವತಾರದಲ್ಲಿ ಕಾಣಬಹುದು. ನಮ್ಮ ಭಾರತೀಯ ಸನಾತನ ಆಚರಣೆಗಳೇ ಅಂಥದ್ದು. ಆಯಾ ಕಾಲಘಟ್ಟದ ಸಮಾಜ ಹಾಗೂ ಪ್ರಕೃತಿಯ ಜೊತೆಗೆ ಯಾರಿಗೂ ಕೆಡುಕನ್ನ ಬಯಸದೆ ತಾನೂ ಬದುಕಿ ಪರರಿಗೂ ಬದುಕಲು ಬಿಟ್ಟು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ತತ್ವಸೂತ್ರವನ್ನ ಪರಿಪಾಲಿಸುತ್ತಾ ಬಂದವರು. ಜ್ಞಾನ ವಿಜ್ಞಾನದ ಜೊತೆಗೆ ಬದುಕು ಕಟ್ಟಿಕೊಂಡವರು. ಇನ್ನು ಇವತ್ತಿನ ಜನವರಿ, ಫೆಬ್ರವರಿ ಜನರೇಷನ್ ಇಲ್ಲದ ಸಮಯದಲ್ಲಿ, ಗಡಿಯಾರ, ಕ್ಯಾಲೆಂಡರ್, ಈಗಿನ ತಂತ್ರಜ್ಞಾನ ಇಲ್ಲದ ಕಾಲದಲ್ಲಿಯೇ ನಮ್ಮ ಪೂರ್ವಜರು ಕಾಲವನ್ನ ಋತುಗಳಲ್ಲಿ, ಮಾಸಗಳಲ್ಲಿ, ಪಕ್ಷ ಹಾಗೂ ದಿನಗಳಲ್ಲಿ ಅಳೆಯುವಂತ ಪದ್ಧತಿ ಇತ್ತು ಹಾಗೂ ಈಗಲೂ ಸಹ ಇದೆ. ಇವತ್ತಿನ ಕಾಲಮಾನದಲ್ಲಿ ನಾವೇನು ಸೀಸನ್ಸ್ ಅಂತ ಕರಿತೀವಿ, ಅದನ್ನ 6 ಋತುಗಳಲ್ಲಿ ವಿಂಗಡಿಸಿದ್ರು ನಮ್ಮ ಹಿರಿಯರು. ಶಿಶಿರ ಋತುವಿನ ನಂತರ ಬರುವ ಈ ವಸಂತ ಋತುವಿನಲ್ಲಿ ಗಿಡ ಮರಗಳು ಚಿಗುರಿ, ಬೇವು ಹೂವಾಗಿ, ಮಾವು ಕಾಯಾಗಿ ಇಡೀ ಸೃಷ್ಟಿಯೇ ನಿಸರ್ಗದತ್ತವಾಗಿ ಹೊಸತನವನ್ನ ಕಾಣುವಂತ ಋತುವೇ ವಸಂತ ಋತು. ವಸಂತ ಋತುವಿನ ಚೈತ್ರ ಮಾಸದಲ್ಲಿ ಗಿಡ ಮರಗಳು ಚಿಗುರೊಡೆದು ಹಸಿರಾಗಿ ಪ್ರಾಣಿ ಪಕ್ಷಿಗಳಲ್ಲಿಯೂ ಹೊಸ ಚೈತನ್ಯವನ್ನ ತುಂಬಿ ಇಡೀ ಸೃಷ್ಟಿಯೇ ಕಣ್ಮನಗಳಿಗೆ ಮುದ ನೀಡುವ ಹಬ್ಬವೇ ನಮ್ಮ ಯುಗಾದಿ ಹಬ್ಬ. ಇನ್ನು ನಮ್ಮ ಯುಗಾದಿ ಹಬ್ಬವನ್ನ ನಮ್ಮ ಕರ್ನಾಟಕದಲ್ಲಷ್ಟೇ ಅಲ್ಲದೆ ಭಾರತದಾದ್ಯಂತ ಆಯಾ ರಾಜ್ಯಗಳಲ್ಲಿ, ಆಯಾ ಪ್ರದೇಶಗಳಲ್ಲಿ ವಿವಿಧ ಹೆಸರುಗಳಿಂದ ಆಚರಿಸಲಾಗುತ್ತೆ.
ಕರ್ನಾಟಕ, ಆಂಧ್ರದಲ್ಲಿ ಯುಗಾದಿ, ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವಾ, ಪಂಜಾಬ್ನಲ್ಲಿ ಬೈಸಾಖಿ ಹಾಗೂ ಅಸ್ಸಾಂನಲ್ಲಿ ಬಿಹು ಅಂತಲೂ ಕರೆಯುವ ಈ ಹಬ್ಬವನ್ನ ಇಡೀ ಭಾರತದ ಪ್ರತಿಯೊಂದು ಭಾಗಗಳಲ್ಲಿಯೂ ಹೊಸ ವರ್ಷವೆಂದೇ ಆಚರಿಸಲಾಗುತ್ತೆ. ಪಾಶ್ಚಿಮಾತ್ಯ ದೇಶಗಳು ಆಚರಿಸುವ ಜನವರಿ 1ರ ಹೊಸ ವರ್ಷಕ್ಕೆ ವೈಜ್ಞಾನಿಕ ಕಾರಣಗಳಾಗಲಿ ಅಥವಾ ಪ್ರಾಕೃತಿಕ ಕಾರಣಗಳಾಗಲಿ ಇಲ್ಲವೇ ಇಲ್ಲ. ಅದು ಕೇವಲ ಕ್ಯಾಲೆಂಡರ್ ಬದಲಾವಣೆಯಷ್ಟೇ. ಯಾರೋ ಒಬ್ಬ ಬ್ರಿಟಿಷ್ ದೊರೆ ಹೊಸದೊಂದು ಕ್ಯಾಲೆಂಡರ್ನ ಸೃಷ್ಟಿ ಮಾಡಿ ಇಂದಿನಿಂದ ಹೊಸ ವರ್ಷ ಅಂದಿದ್ನಂತೆ. ಒಪ್ಪಿಕೊಂಡ ಬ್ರಿಟಿಷರು ಅಂದಿನಿಂದ ಜನವರಿ 1ನ್ನೇ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ. ಹಾಗೇನೆ ಯಾವಾಗ ಬ್ರಿಟಿಷರು ಭಾರತಕ್ಕೆ ಬಂದ್ರೋ ಆಗ ಅವರ ಆಚರಣೆಯನ್ನ ಸಹ ಜೊತೆಗೆ ತಂದ್ರು. ಇಲ್ಲಿನ ನಮ್ಮ ಕೆಲ ಭಾರತೀಯರು ಸಹ ಅವರ ಅರ್ಥವಿಲ್ಲದ ಮೋಜು ಮಸ್ತಿ ಎಂಬ ಆಚರಣೆಗೆ ಮಾರು ಹೋಗಿ ನಮ್ಮ ಸಂಸ್ಕೃತಿ ಸಂಪ್ರದಾಯಕ್ಕಿಂತ ಪಾಶ್ಚಿಮಾತ್ಯರ ರೀತಿ ನೀತಿಗಳನ್ನ ಅನುಕರಣೆ ಮಾಡೋಕೆ ಶುರು ಮಾಡ್ತಾರೆ. ಇನ್ನು ವಿವಿಧತೆಯಲ್ಲಿ ಏಕತೆಯನ್ನ ಕಂಡಂತ ದೇಶ ನಮ್ಮದು. ಪರರ ಆಚರಣೆಗಳನ್ನು ಸಹ ಗೌರವಿಸುವ ಮನೋಭಾವ ನಮ್ಮದು ಅಂತ ಕ್ಯಾಲೆಂಡರ್ ಹೊಸ ವರ್ಷ ಹಾಗೂ ಯುಗಾದಿ ಹಬ್ಬ ಎರಡನ್ನೂ ಆಚರಣೆ ಮಾಡುವವರು ಸಹ ಇದ್ದಾರೆ. ಈಗಿನ ತಾಂತ್ರಿಕ ಬದುಕಿನಲ್ಲಿ ಎಲ್ಲರೂ ವಿದ್ಯಾವಂತರೇ, ಅವರವರ ಪಾಲಿಗೆ ಎಲ್ಲರೂ ಬುದ್ಧಿವಂತರೇ. ಆದರೆ ಅಂದೊಂದು ಕಾಲವಿತ್ತು ನೋಡಿ, ವಿಜ್ಞಾನವನ್ನ ಅವಿದ್ಯಾವಂತರಿಗೂ ಸಾಮಾನ್ಯ ಜನರಿಗೂ ಸಹ ಅರ್ಥವಾಗುವ ಹಾಗೆ ಪ್ರಕೃತಿಯಲ್ಲಾಗುವ ಬದಲಾವಣೆಗಳಿಗೆ ನಾವು ಹೇಗೆ ಹೊಂದಿಕೊಳ್ಳಬೇಕು ಎಂಬುದನ್ನ ನಮಗೆಲ್ಲ ಆಚರಣೆಗಳ ಮೂಲಕ ಹೇಳಿಕೊಟ್ಟಿದ್ರು. ಅದರ ಪರಿಣಾಮವೇ ಇಂದಿಗೂ ಸಹ ನಮ್ಮ ಸಂಪ್ರದಾಯ ಆಚರಣೆಗಳ ಒಳಗಿನ ಅರ್ಥ ವೈಜ್ಞಾನಿಕ ಕಾರಣವಾಗಿರುವುದು. ಸೂರ್ಯನ ಪಥಚಲನೆಯಿಂದಾಗಿಯೇ ಪ್ರಕೃತಿಯಲ್ಲಿ ಪರಿವರ್ತನೆಯಾಗುತ್ತದೆ. ಈ ಪರಿವರ್ತನೆಯ ಪ್ರವೃತ್ತಿಯನ್ನೇ ಋತುಗಳು ಅಂತ ಕರೆಯಲಾಗುತ್ತೆ. ಶಿಶಿರ ಋತುವಿನಲ್ಲಿ ಎಲೆಗಳು ಉದುರಿದ ಮರ ಗಿಡಗಳಲ್ಲಿ ಹಸಿರು ಚಿಗುರೊಡೆಯುವುದು ಇದೇ ವಸಂತ ಋತುವಿನಲ್ಲಿ. ಇನ್ನು ಎಲ್ಲೆಡೆ ಚಿಗುರಿದ ಹಸಿರನ್ನು ಕಂಡು ಇಂಪಾಗಿ ಹಾಡುವ ಕೋಗಿಲೆಗೂ ಗೊತ್ತು ಇದು ಯುಗದ ಆರಂಭ ಎಂದು. ಹಾಗೇನೆ ಈ ವಸಂತ ಋತುವಿನಲ್ಲಿ ಸೂರ್ಯ ಹಾಗೂ ಚಂದ್ರ ಇಬ್ಬರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಭೂಮಿಗೆ ಪ್ರಕಾಶವನ್ನ ಕೊಡ್ತಾರೆ. ಹೀಗಾಗಿಯೇ ಈ ಸಮಯದಲ್ಲಿ ಶುಭ್ರವಾಗಿರುವ ಆಕಾಶ, ಹಸಿರಿನಿಂದ ಕಂಗೊಳಿಸುವ ಮರಗಿಡಗಳು, ಚೈತನ್ಯಭರಿತವಾಗಿ ಓಡಾಡುವ ಪ್ರಾಣಿ ಪಕ್ಷಿಗಳನ್ನ ನಾವು ಕಣ್ತುಂಬಿಕೊಳ್ಳಬಹುದು. ಈಗಂತೂ ಆಂಗ್ಲ ಶಿಕ್ಷಣದ ವ್ಯವಸ್ಥೆಯಿಂದಾಗಿ ನಮ್ಮ ವೇದಗಳು, ಸಂಪ್ರದಾಯಗಳು, ಆಚರಣೆಗಳು, ಗುರುಕುಲ ಪದ್ಧತಿ ಎಲ್ಲವನ್ನೂ ಈಗಾಗಲೇ ನಮ್ಮಿಂದ ದೂರ ಮಾಡಿಯಾಗಿದೆ. ಭಾರತೀಯರಾಗಿದ್ರೂ ಚೈತ್ರ ವೈಶಾಖ ತಿಳಿದವರಿಗಿಂತ ಜನವರಿ ಫೆಬ್ರವರಿ ತಿಳಿದವರೇ ಹೆಚ್ಚು. ಹಿಂದೊಂದು ಕಾಲದಲ್ಲಿ ಕುರಿ ಕಾಯುವಂತ ಜನಸಾಮಾನ್ಯರು ಕೂಡ ಜೈಮಿನಿ ಭಾರತವನ್ನ, ಗದಾಯುದ್ಧದ ಪ್ರಸಂಗವನ್ನ ನಿರಾಳವಾಗಿ ಹೇಳುವಷ್ಟು ಜ್ಞಾನವಂತರಾಗಿದ್ರಂತೆ. ಆದರೆ ಇವತ್ತು ಲಕ್ಷಾಂತರ ಶಾಲಾ ಕಾಲೇಜುಗಳು ಇದ್ರೂ ಸಹ ಸಂಪೂರ್ಣ ವಿದ್ಯಾವಂತರು, ವಿವೇಕವಂತರು ಸಿಗುವುದೇ ಇಲ್ಲ. ಇನ್ನು ಯುಗಾದಿಯ ಆಚರಣೆ ಬಗ್ಗೆ ಹೇಳೋದಾದ್ರೆ, ಬೇವು ಬೆಲ್ಲವನ್ನ ತಿಂದು ಬೇವು ಬೆಲ್ಲವನ್ನ ಹಂಚಿ ಹಬ್ಬವನ್ನ ಆಚರಿಸಲಾಗುತ್ತೆ. ಈ ಬೇವು ಬೆಲ್ಲವನ್ನ ತಿನ್ನುವುದರ ಹಿಂದಿನ ಅರ್ಥವೇನೆಂದ್ರೆ, ಕತ್ತಲು ಮತ್ತು ಬೆಳಕು ಅಂದ್ರೆ ಜೀವನದಲ್ಲಿ ಬರುವ ಕಷ್ಟ ಹಾಗೂ ದುಃಖಗಳನ್ನ ಸರಿಸಮಾನ ರೀತಿಯಲ್ಲಿ ತೂಗಿಸಿಕೊಂಡು ಸಮಚಿತ್ತದಿಂದ ಅರ್ಥೈಸಿಕೊಂಡು ಬದುಕೋಣ, ಕಷ್ಟಕ್ಕೆ ಕುಗ್ಗದೆ ಸುಖಕ್ಕೆ ಹಿಗ್ಗದೆ ಏಳು ಬೀಳುಗಳನ್ನ ಸಮಾನವಾಗಿ ಸ್ವೀಕರಿಸಿ ಬದುಕೋಣ ಅನ್ನೋದೇ ಈ ಬೇವು ಬೆಲ್ಲ ತಿನ್ನುವ ಹಾಗೂ ಹಂಚುವ ಪದ್ಧತಿಯ ಉದ್ದೇಶ. ಹಾಗೆಯೇ ಕಹಿಬೇವು ಅತ್ಯಂತ ಆರೋಗ್ಯದಾಯಕವಾದಂತ ಹಾಗೂ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುವಂತ ಸಂಜೀವಿನಿ ಅನ್ನೋದು ಆಯುರ್ವೇದ ಮತ್ತು ವೈದ್ಯಕೀಯ ವಿಜ್ಞಾನದಲ್ಲಿಯೂ ಸಾಬೀತಾಗಿದೆ. ಮತ್ತು ಬೆಲ್ಲ ದೇಹಕ್ಕೆ ಕಬ್ಬಿಣಾಂಶವನ್ನ ನೀಡೋದ್ರಿಂದ ರಕ್ತ ಸಂಚಾರ ಸುಗಮವಾಗುತ್ತೆ. ಬೇವು ಬೆಲ್ಲವನ್ನ ತಿನ್ನುವಾಗ ಒಂದು ಶ್ಲೋಕವನ್ನ ಸಹ ಹೇಳಲಾಗುತ್ತೆ. ಶತಾಯಃ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ. ಅಂದ್ರೆ 100 ವರ್ಷಗಳ ಆಯುಷ್ಯ, ಸದೃಢ ಆರೋಗ್ಯ, ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿ, ಸಕಲ ಅರಿಷ್ಟ ನಿವಾರಣೆಗಾಗಿ ಬೇವು ಬೆಲ್ಲವನ್ನ ಸೇವನೆ ಮಾಡ್ತೀನಿ ಅನ್ನೋದು ಇದರ ಅರ್ಥವಾಗಿದೆ. ಇನ್ನು ಯುಗಾದಿ
ಯುಗಾದಿಯ ಆಚರಣೆಯಲ್ಲಿ ಪಂಚಾಂಗ ಶ್ರವಣ ಕೂಡ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ. ಹೊಸ ವರ್ಷದಿಂದ ನೂತನ ಪಂಚಾಂಗ ಆರಂಭವಾಗುವ ವರ್ಷಫಲವನ್ನ ಶ್ರವಣ ಮಾಡಬೇಕು ಎಂಬ ಪದ್ಧತಿ ರೂಢಿಯಲ್ಲಿದೆ. ಪಂಚಾಂಗ ಶ್ರವಣ ಅಂದ್ರೆ ವರ್ಷದ ಆರಂಭದಿಂದ ಕೊನೆಯ ತನಕ ಮಳೆ ಬೀಳುವ ಅವಧಿ, ಸುಗ್ಗಿಯ ಕಾಲ, ಬೇಸಿಗೆಯ ಕಾಲ ಮತ್ತು ಯಾವಾಗ ಚಳಿಗಾಲ ಶುರುವಾಗುತ್ತೆ ಅಂದ್ರೆ ಹವಾಮಾನದ ಏರಿಳಿತಗಳನ್ನ ಮುಂಚಿತವಾಗಿಯೇ ನಿಖರವಾಗಿ ತಿಳಿದುಕೊಳ್ಳುವ ವಿಧಾನವೇ ಪಂಚಾಂಗ ಶ್ರವಣ. ಯಾಕಂದ್ರೆ ಭಾರತ ಕೃಷಿ ಪ್ರಧಾನವಾಗಿರುವ ದೇಶವಾಗಿರೋದ್ರಿಂದ ಮೊದಲೇ ಎಲ್ಲವನ್ನ ತಿಳಿದಿದ್ರೆ ಆಯಾ ಕಾಲಕ್ಕೆ ಬೇಕಾಗುವ ಅಗತ್ಯತೆಗಳು ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ನಮ್ಮ ಪೂರ್ವಜರ ಜ್ಞಾನವಾಗಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸನಾತನ ಧರ್ಮದ ಆಚರಣೆಗಳು ಮತ್ತು ಅವುಗಳ ಹಿಂದಿನ ವೈಜ್ಞಾನಿಕ ಕಾರಣಗಳನ್ನ. ವಿಶ್ವದಲ್ಲಿಯೇ ಅತಿ ಶ್ರೀಮಂತ ರಾಷ್ಟ್ರವಾಗಿದ್ದ ನಮ್ಮ ಭಾರತವನ್ನ ಬೇಕಾದಷ್ಟು ದೋಚಿಕೊಂಡು ಹೋದ ಪಾಶ್ಚಿಮಾತ್ಯರಿಗೆ ಇಂದಿಗೂ ಸವಾಲಾಗಿ ನಿಂತಿರುವುದು ಈ ನಮ್ಮ ಆಚರಣೆ ಹಾಗೂ ಸಂಪ್ರದಾಯಗಳೇ. ಯಾಕಂದ್ರೆ ಅಂದು ಕ್ರೂರವಾಗಿ ಹಿಂಸೆಯಿಂದ ಯುದ್ಧ ಮಾಡಿಯೋ ಅಥವಾ ಬಲವಂತದಿಂದಲೋ ಅದೆಷ್ಟೋ ಭೂಪ್ರದೇಶಗಳನ್ನ ವಶಪಡಿಸಿಕೊಂಡು ಸ್ವತಂತ್ರವನ್ನ ಕಿತ್ತುಕೊಂಡಿದ್ರು. ಆದರೆ ಸ್ವತಂತ್ರ ಬಂದ ನಂತರವೂ ಈಗಲೂ ಸಹ ಅವರ ಪಾಶ್ಚಿಮಾತ್ಯ ಆಚರಣೆಗಳನ್ನ ವ್ಯಾಪಾರದ ಮೂಲಕ ನಮ್ಮ ಭಾರತೀಯರನ್ನ ದೂರದಿಂದಲೇ ಆಳ್ವಿಕೆ ಮಾಡುತ್ತಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ನೋಡಿ. ಇನ್ನಾದರೂ ಅರ್ಥವಿಲ್ಲದ ಪಾಶ್ಚಿಮಾತ್ಯ ಸಂಸ್ಕೃತಿಯ ಮೊರೆ ಹೋಗದೆ, ಅವರನ್ನ ಅನುಕರಣೆ ಮಾಡದೆ ನಮ್ಮ ಭಾರತೀಯ ಸನಾತನ ಧರ್ಮದ ಅರ್ಥಪೂರ್ಣವಾದ ಸಂಪ್ರದಾಯವನ್ನ ಆಚರಿಸುತ್ತಾ ನಮ್ಮತನವನ್ನ ಉಳಿಸಿಕೊಂಡು ನಮ್ಮ ಭಾರತ ಭಾರತವಾಗಿಯೇ ಇರುವ ಹಾಗೆ ಕೈ ಜೋಡಿಸೋಣ. ಬೇವು ಬೆಲ್ಲದಂತೆ ಜೀವನದಲ್ಲಿ ಕತ್ತಲು ಕಳೆದು ತಮ್ಮೆಲ್ಲರಿಗೂ ಬೆಳಕು ಕಾಣಲಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು.